ಮೊನ್ನೆ ಮ್ಯಾಚ್ ನಡೀತಿತ್ತಲ್ಲ ಅಹಮದಾಬಾದ್ನಲ್ಲಿ. ಮ್ಯಾಚ್ ಇನ್ನೂ ಶುರುವಾಗೋದಕ್ಕಿಂತ ಮುಂಚೆನೆ ಕೆಎಸ್ಸಿಎ ಇಂದ ಕಬನ್ ಪಾರ್ಕ್ ಟ್ರಾಫಿಕ್ ಎಸಿಪಿಗೆ ಒಂದು ಲೆಟರ್ ಬಂತು. ಅಕಸ್ಮಾತ್ ಆರ್ಸಿಬಿ ಮ್ಯಾಚ್ ಗೆದ್ರೆ, ನೆನಪಿರಲಿ ಮ್ಯಾಚ್ ಶುರುವಾಗೋದಕ್ಕಿಂತ ಮುಂಚೆ ಬಂದಂತ ಲೆಟರ್ ಅದು. ಅಕಸ್ಮಾತ್ ಆರ್ಸಿಬಿ ಮ್ಯಾಚ್ ಗೆದ್ರೆ ಡಿಎನ್ಎ ಎಂಟರ್ಟೈನ್ಮೆಂಟ್ ಅಂತ ಒಂದು ಇವೆಂಟ್ ಕಂಪನಿ ಇದೆ. ಆ ಕಂಪನಿಯವರು ಇಡೀ ಆರ್ಸಿಬಿ ಟೀಮ್ ಅನ್ನ ಮೆರವಣಿಗೆಯ ಮೂಲಕ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡ್ತಾ ಇದ್ದಾರೆ. ಇಂತಿಂಥ ರೂಟ್ ಮ್ಯಾಪ್ ಮೂಲಕ ಅಂತ ಹೇಳಿ ರೂಟ್ ಮ್ಯಾಪ್ ಸಮೇತ ಕೊಟ್ಟು ಇದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಕೇಳ್ತಾರೆ. ಮ್ಯಾಚ್ ಗೆಲ್ಲದಲ್ರಿ, ಇನ್ನು ಶುರುನೇ ಆಗಿರಲಿಲ್ಲ ಮ್ಯಾಚ್. ಅಕಸ್ಮಾತ್ ಗೆದ್ದರೆ ಇದನ್ನು ಯಾರು ನಿರ್ಧಾರ ಮಾಡಿದ್ರು ಅಂತ ಗೊತ್ತಾಗಬೇಕಾಗಿದೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಇಂತಿಂಥ ಮಾರ್ಗದ ಮೂಲಕ ಇದು ಹೋಗಬೇಕು ಅಂತ ಯಾರದ್ದು ನಿರ್ಧಾರ? ಕೆಎಸ್ಸಿಎ ನಿರ್ಧಾರನ ಅಥವಾ ಡಿಎನ್ಎ ಎಂಟರ್ಟೈನ್ಮೆಂಟ್ ಅಂತ ಒಂದು ಇವೆಂಟ್ ಕಂಪನಿಯ ಪರವಾಗಿ ಹಾಕಿದ್ರಲ್ಲ ಅವರದ್ದು ನಿರ್ಧಾರವಾ? ಈ ಪತ್ರ ಕಬನ್ ಪಾರ್ಕ್ ಎಸಿಪಿಗೆ ಬಂದ್ರೆ ಏಕಾಏಕಿ ಇನ್ನೊಂದು ಡೆವಲಪ್ಮೆಂಟ್ ಆಗುತ್ತೆ. ಡಿಪಿಆರ್ ಅಂತ ಒಂದಿದೆ, ಅದರ ಸೆಕ್ರೆಟರಿ ಅವರು ಸತ್ಯವತಿ ಅಂತ, ಅವರು ವಿಧಾನಸೌಧದ ಭದ್ರತೆಯ ಜವಾಬ್ದಾರಿ ಹೊತ್ತಿರುವ ಎಸಿಪಿ ಅವರಿಗೆ ಒಂದು ಪತ್ರ ಬರೀತಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆರ್ಸಿಬಿ ಟೀಮಿಗೆ ಸನ್ಮಾನ ಮಾಡುವುದು ಸಾಧ್ಯವಾ ಅಂತ ಹೇಳಿ ನಮಗೆ ಅಂತ.